ಶ್ವೇತ ವಸ್ತ್ರಧಾರಿಗಳಾದ ನೂರಾರು ಮಹಿಳೆಯರು ನೂರಾರು ಒಲೆಗಳಿಗೆ ಪೂಜೆ ಮಾಡಿ ಹೊಸ ಮಣ್ಣಿನ ಮಡಿಕೆಯಲ್ಲಿ ಒಮ್ಮೆಗೆ ಅಡಿಗೆ ಮಾಡುತ್ತಾರೆ. ಮಹಿಳೆಯರ ಭಕ್ತಿ ಮತ್ತು ಶ್ರದ್ಧೆಯ ಪ್ರತೀಕವಾಗಿ ಅಲ್ಲಿ ಅಕ್ಕಿ, ಬೆಲ್ಲ, ತುಪ್ಪ ಮತ್ತು ತೆಂಗಿನಕಾಯಿಯ ರುಚಿಕಟ್ಟಾದ ಪೊಂಗಲ್ ಅಂದರೆ ಪಾಯಸ ತಯಾರಾಗುತ್ತದೆ. ಇಂತಹ ವಿಶೇಷ ಆಚರಣೆಯೊಂದು ಮಡಿಕೇರಿಯಲ್ಲಿ ಕಳೆದ 3-4 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಇದೇ ಮೇ 31ರ ಭಾನುವಾರ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿ ಕಂಡುಬಂದ ಅಮೋಘ ದೃಶ್ಯವಿದು. ಶ್ರೀ ಮುತ್ತಪ್ಪನ್ ದೇವಾಲಯದ ಆಡಳಿತ ಮಂಡಳಿಯ ಮಹಿಳಾ ವೇದಿಕೆ ಈ ದೈವಿಕ ಆಚರಣೆಗೆ ಸಾಕ್ಷಿಯಾಗಿದೆ. ತಾವು ತಯಾರಿಸಿದ ನೈವೇದ್ಯವನ್ನು ಮಹಿಳೆಯರು ಪಾರ್ವತಿ ಸ್ವರೂಪಳಾದ ಭಗವತಿ ದೇವಿಗೆ ಅರ್ಪಿಸುವುದು ವಾಡಿಕೆ. ಇದು ಕೇರಳ ಮೂಲದ ಪೊಂಗಾಲ ಉತ್ಸವ ಎಂದೇ ಪ್ರಸಿದ್ಧಿ. ಕೇರಳದ ತಿರುವನಂತಪುರಂನ ಆಟುಂಗಲ್ ಭಗವತಿ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ಪೊಂಗಾಲ ಉತ್ಸವ ವಿಶ್ವವಿಖ್ಯಾತವಾದುದು. ಈ ಆಚರಣೆಯಲ್ಲಿ ಲಕ್ಷಾಂತರ ಮಹಿಳೆಯರು ಪಾಲ್ಗೊಳ್ಳುತ್ತಿರುವುದರಿಂದ ಕ್ಷೇತ್ರವು ಸ್ತ್ರೀಯರ ಶಬರಿಮಲೆ ಎಂದೇ ಪ್ರಖ್ಯಾತಿ. ಆಚರಣೆ ಬಗ್ಗೆ ಶ್ರೀ ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿ.ಕೆ. ಸುಧೀರ್ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ. ಮಡಿಕೇರಿಯ ಮುತ್ತಪ್ಪ ದೇವಸ್ಥಾನ ಆವರಣದಲ್ಲಿರ್ತಕ್ಕಂಥ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಪೊಂಗಾಲ ಹಬ್ಬವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸ್ತೇವೆ. ಈ ಒಂದು ಹಬ್ಬವನ್ನು ನೀವೆಲ್ಲರೂ ಕೇಳಿದ ಹಾಗೆ ಕೇರಳದ ತಿರುವನಂತಪುರದಲ್ಲಿರ್ತಕ್ಕಂಥ ಆಟುಂಗಾಲ್ ಭಗವತಿಯಲ್ಲಿ ನಡೆಸುವ ರೀತಿಯಲ್ಲೇ ಇಲ್ಲೂ ನಾವು ನಡೆಸ್ತಾ ಇದ್ದೇವೆ. ಎಲ್ಲ ಮಹಿಳೆಯರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ವಿಶೇಷವಾಗಿ ಎಲ್ಲ ಹೊಸತನದಿಂದ ತನ್ನ ಉಡುಪಿಂದ ಹಿಡಿದು ಪ್ರತಿಯೊಂದು ಹೊಸತನ ಅದನ್ನು ಅಲ್ಲಿ ಮಾಡ್ತಕ್ಕಂಥ ನೈವೇದ್ಯ ಕೂಡ ಹೊಸ ಚಟ್ಟಿ ಹೊಸ ಎಲ್ಲವೂ ಹೊಸತನದಿಂದ ಪ್ರಾರಂಭ ಮಾಡ್ತಕ್ಕಂಥ ಒಂದು ಹಬ್ಬ. ಈ ಕ್ಷೇತ್ರದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ತಾಯಿಯನ್ನು ನಾವು ಕನ್ನಡ ಬಿಂಬದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಕನ್ನಡ ಬಿಂಬದಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ತಾಯಿಯನ್ನು ನಾವು ಬೇಕಾದರೆ ಪಾರ್ವತಿ ರೂಪದಲ್ಲಿ, ಸರಸ್ವತಿ ರೂಪದಲ್ಲಿ, ದುರ್ಗೆ ರೂಪದಲ್ಲಿ ಅಥವಾ ಲಕ್ಷ್ಮೀ ರೂಪದಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಹಲವಾರು ಹರಕೆಗಳನ್ನು ಹೊತ್ತುಕೊಂಡಿರ್ತಕ್ಕಂಥ ಮಹಿಳೆಯರು ವಿಶೇಷವಾಗಿ ವಿದ್ಯೆ ಆಗಿರ್ಬೋದು ಅಥವಾ ವಿವಾಹ ಆಗಿರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಆರೋಗ್ಯಕ್ಕಾಗಿರ್ಬೋದು ಈ ಒಂದು ಸೇವೆಯನ್ನು ನಡೆಸ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಹಾಗಾಗಿ ಇವತ್ತು ಸುಮಾರು 100ಕ್ಕಿಂತಲೂ ಪಕ್ಕಪಕ್ಕ ಇರತಕ್ಕಂಥ ಮಹಿಳೆಯರಿಂದ ಆಗಮಿಸಿ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೇ ಸ್ವತಃ ಆ ಪೊಂಗಾಲ ಅಂತ ಹೇಳ್ತಕ್ಕಂಥ ನೈವೇದ್ಯನ ಮಾಡಿ ತಾಯಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಈ ಒಂದು ಹಬ್ಬದ ವಿಶೇಷತೆ. ಹಾಗಾಗಿ ಇವತ್ತು ಮಹಿಳೆಯರೆಲ್ಲ ಸೇರಿಕೊಂಡು ಇಲ್ಲಿ ಈ ಒಂದು ನೈವೇದ್ಯವನ್ನು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಾಡಿನಲ್ಲಿರ್ತಕ್ಕಂಥ ಇವರು ಬಂದಿರತಕ್ಕಂಥ ಎಲ್ಲರಿಗೂ ಅವರವರ ಇಷ್ಟಾರ್ಥಗಳನ್ನು ದೇವಿ ಪೊಂಗಾಲ ಅಂದರೆ ಮಲಯಾಳಂನಲ್ಲಿ ಉಕ್ಕಿ ಹರಿಯುವುದು ಎಂದರ್ಥ. ಮಹಿಳೆಯರು ದೇವಸ್ಥಾನದ ಆವರಣದಲ್ಲಿ ಒಲೆ ಮಾಡಿ ಮಣ್ಣಿನ ಪಾತ್ರೆಗಳಲ್ಲಿ ಅಕ್ಕಿ, ಬೆಲ್ಲ, ತುಪ್ಪ ಮತ್ತು ತೆಂಗಿನಕಾಯಿಯನ್ನು ಬಳಸಿ ಸಿಹಿ ಪೊಂಗಲ್ ತಯಾರಿಸುತ್ತಾರೆ. ಇದು ದೇವರಿಗೆ ಸಮರ್ಪಿಸುವ ಅತ್ಯಂತ ಪವಿತ್ರವಾದ ನೈವೇದ್ಯ ಎಂದೇ ಪ್ರತೀತಿ.
ದಂತಕಥೆಯೊಂದರ ಪ್ರಕಾರ ಕಣ್ಣಗಿ ದೇವಿಯು ತನ್ನ ಪತಿಯ ಮರಣದ ನಂತರ ಮದುರೈ ನಗರದಿಂದ ದಕ್ಷಿಣದ ಕಡೆಗೆ ಪ್ರಯಾಣ ಬೆಳೆಸಿ ಆಟುಂಗಲ್ನಲ್ಲಿ ವಿಶ್ರಾಂತಿ ಪಡೆದಳಂತೆ. ದೇವಿಯನ್ನು ಸ್ವಾಗತಿಸಲು ಸ್ಥಳೀಯ ಮಹಿಳೆಯರು ಪೊಂಗಲ್ ತಯಾರಿಸಿ ಅರ್ಪಿಸಿದರು ಎನ್ನಲಾಗುತ್ತದೆ. ಇದೇ ಆಚರಣೆಯನ್ನು ಮಡಿಕೇರಿಯಲ್ಲೂ ಪ್ರತಿ ವರ್ಷ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಮಹಿಳಾ ವೇದಿಕೆ ಅಧ್ಯಕ್ಷೆ ಶಾರದಾ ರಾಮನ್ ಹೇಳಿದರು. ಕೊಡಗಿನ ಸಮಸ್ತ ಜನತೆಗೆ ನಮಸ್ಕಾರಗಳು. ಶ್ರೀ ಮುತ್ತಪ್ಪ ದೇವಸ್ಥಾನದ ಹಾಗೂ ಸಹಪರಿವಾರ ದೇವಾನುದೇವತೆಗಳ ಸನ್ನಿಧಿಯಲ್ಲಿ ನಾವೆಲ್ಲ ನಿಂತಿದ್ದೇವೆ. ಇವತ್ತು ನಮಗೆ ಮಹಿಳೆಯರಿಗೆಲ್ಲ ಅತ್ಯಂತ ಒಂದು ಸಂತೋಷದಾಯಕವಾದ ದಿನ. ಇವತ್ತು ನಾವು ಶ್ರೀ ಭಗವತಿ ದೇವಿಗೆ ಪೊಂಗಾಲ ಸಮರ್ಪಣೆಯನ್ನು ಮಾಡಲಿಕ್ಕೆ ಇದ್ದೇವೆ. ಹಾಗೆ ಕೊಡಗಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಹೆಚ್ಚಿನ ಮಹಿಳೆಯರು ಬಂದು ಇಲ್ಲಿ ಸೇರಿದ್ದಾರೆ. ಹಾಗಾಗಿ ಸುಮಾರು 100ರಷ್ಟು ಮಹಿಳೆಯರು ಪೊಂಗಾಲ ಸೇವೆಯಲ್ಲಿ ಕೂಡ ನಿರತರಾಗಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಎಲ್ಲ ಮಹಿಳೆಯರು ಹೊಸ ಮಡಿಕೆಯಲ್ಲಿ ಹೊಸದಾದ ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತಿನ ಪೊಂಗಾಲ ಸೇವೆಯನ್ನು ಮಾಡಲಿಕ್ಕೆಲ್ಲರೂ ಸಿದ್ಧರಾಗಿದ್ದಾರೆ. ಹಾಗೆ ನಾವು ಬರೀ ಸಿದ್ಧತೆ ಅಂದರೆ ನಾವು 1 ವಾರದಿಂದ ಅಂತೂ ನಿಖರವಾಗಿ 3 ದಿವಸದಿಂದ ವೃತ್ತಧಾರಿಗಳಾಗಿದ್ದೇವೆ. ಹಾಗಾಗಿ ಅತ್ಯಂತ ಶುದ್ಧ ಮನಸ್ಸಿಂದ ಇವತ್ತು ಶ್ರೀ ಭಗವತಿ ದೇವಿಯ ಸನ್ನಿಧಿಗೆ ಪೊಂಗಾಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಉದ್ದೇಶದಿಂದ ಎಲ್ಲರೂ ಸಂತೋಷದಿಂದ ಭಕ್ತಿ ಶ್ರದ್ಧೆ. ಕೊಡಗಿನಲ್ಲೂ ವಿವಿಧೆಡೆ ಭಗವತಿ ದೇವಿಯ ಶ್ರದ್ಧಾ ಕೇಂದ್ರಗಳಿವೆ. ಈಕೆಯು ಪಾರ್ವತಿ, ದುರ್ಗೆ, ಲಕ್ಷ್ಮೀ ದೇವಿಯ ಪ್ರತಿರೂಪವೆಂದು ನಂಬಲಾಗುತ್ತಿದೆ. ಶ್ವೇತ ವಸ್ತ್ರ ಧರಿಸಿದ 100 ಮಹಿಳೆಯರು ಭಕ್ತಿ ಭಾವದಿಂದ ನೆರೆದು ಕೇರಳದ ಧಾರ್ಮಿಕ ಪರಂಪರೆಯೊಂದನ್ನು ಮಡಿಕೇರಿ ನೆಲದಲ್ಲಿ ಬಿತ್ತಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.